ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಗಗನ ಪುರುಷೋತ್ತಮ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇಷ್ಟು ದಿನ ನಾನು ವಿಡಿಯೋ ಮಾಡಲಿಲ್ಲ ಅಂದರೆ ಬರೀ ಶಾರ್ಟ್ಸ್ ಹಾಕ್ಕೊಂಡು ಕೂತಿದ್ದೆ. ಆ್ಯಕ್ಚುಲಾಗಿ ಮೇನಾಗಿ ನನ್ನ ತಮ್ಮನ ಕಂಪ್ಲೇಂಟ್ ಗೊತ್ತಾ, ನೀನು ಯಾಕೆ ವೀಡಿಯೋಸ್ ಮಾಡ್ತಾಯಿಲ್ಲ, ಶಾರ್ಟ್ಸ್ ಮಾಡಿದ್ರೆ ನಾನು ನಿಮ್ಮ ವೀಡಿಯೋಸ್ ನೋಡಲ್ಲ ಅಂತ ಎಲ್ಲ ನನ್ನ ತಮ್ಮ ನನಗೆ ಕಾಲ್ ಮಾಡಿದಾಗೆಲ್ಲ ಹೇಳ್ತಿದ್ದ. ಆ ವಿಡಿಯೋ ಯಾಕೆ ಮಾಡೋಕ್ಕಾಗ್ತಿಲ್ಲ ಅಂದರೆ ನನಗೆ ವಿಡಿಯೋ ಇನ್ನೂ ಇದೆ, ನನ್ನ ಫ್ರೆಂಡ್ಸ್ ಜೊತೆ ಮಾಡಿರೋದು ಒಂದು ವಿಡಿಯೋ ಇದೆ, ಎಡಿಟ್ ಮಾಡಿದ್ದೀನಿ. ಬಟ್ ಇನ್ನೊಂದು ವಿಡಿಯೋ ನಾನು ಯಾವುದೋ ಗ್ಯಾಪಲ್ಲಿ ಡಿಲೀಟ್ ಮಾಡಿಬಿಟ್ಟಿದ್ದೀನಿ, ಸ್ಟೋರೇಜ್ ಫುಲ್ ಆಗಿತ್ತು ಅಂತ. ಅದ್ರದ್ದೊಂದು ಇವಾಗ ಮೇಜರ್ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಆ ವಿಡಿಯೋ ಹಾಕ್ಲಾ ಬೇಡ ಅನ್ನೋ ಕನ್ಫ್ಯೂಷನಲ್ಲೇ ಇದ್ದೀನಿ. ಬಟ್ ಆ ವಿಡಿಯೋ ಗೇಮ್ ಆಡಿದಷ್ಟು ಇದೆ. ಗೇಮ್ ಆಡಿದ್ಮೇಲೆ ರಿಸಲ್ಟ್ಸ್ ಹೇಳಿದ್ದು, ಅದಾದ್ಮೇಲೆ ಪನಿಷ್ಮೆಂಟ್ ಕೊಟ್ಟಿದ್ದು, ಅದರ ವಿಡಿಯೋ ಏನೂ ಇಲ್ಲ. ಅದೇ ಬೇಜಾರಾಗೋಯ್ತು. ಅಂದರೆ ನೋಡ್ಕೊಂಡು ಡಿಲೀಟ್ ಮಾಡಬೇಕಾಗಿತ್ತು, ನನ್ನ ತಪ್ಪೆ. ಬಟ್ ಈಗ ಆಗೋಗ್ಬಿಟ್ಟಿದೆ, ನಾನೇನು ಮಾಡೋಕ್ಕಾಗಲ್ವಲ್ಲ. ಆ ವಿಡಿಯೋ ಬರಬೇಕು. ಮತ್ತು ಈಗ ಹಿಂಗಾಗಿದೆ ಅಂದರೆ ನನಗೆ ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ, ಇಂಟರ್ನಲ್ಸ್ ಬರ್ತಿದೆ, ಈಗ ಸೆಮ್ ಎಕ್ಸಾಮ್ ಬರುತ್ತೆ. ವಿಡಿಯೋ ಮಾಡ್ಬೋದು, ವಿಡಿಯೋ ಮಾಡೋಕ್ಕಾಗಲ್ಲ ಅಂತಲ್ಲ. ವಿಡಿಯೋ ಮಾಡಿದು ಎಡಿಟ್ ಮಾಡೋಕ್ಕೆ ನನಗೆ ನಾನೇ ಸ್ವಲ್ಪ ಸೋಂಬೇರಿ. ಆದರೂ ನಿಮ್ಮೆಲ್ಲರ ಮನೋರಂಜನೆಗೆ ಇನ್ಮೇಲೆ ಖುದ್ದಾಗಿ ಮಾಡೋಣ. ಮೇನಾಗಿ ಇನ್ನೊಂದು ಪ್ರಾಬ್ಲಮ್, ನನಗೆ ಮನೇಲಿ ಸಿಕ್ಕಾಪಟ್ಟೆ ಕಂಟೆಂಟ್ ಸಿಗುತ್ತೆ ಮಾಡೋಕ್ಕೆ. ನಮ್ಮ ಅಕ್ಕ ಅಂತೂ ವೀಡಿಯೋದಲ್ಲಿ ನನಗೆ ತೋರಿಸ್ಬೇಡ ಅಂತ ಇರ್ತಾಳೆ. ನಮ್ಮಮ್ಮ ಹಂಗೇನು ಅನ್ನಲ್ಲ, ನನ್ನ ತೋರಿಸ್ಬೇಡ ಗಿಡಿಸ್ಬೇಡ ಅಂತ. ಬಟ್ ನನಗೇನೆ ಮಾಡೋಕ್ಕೆ ಒಂದು ಸ್ವಲ್ಪ ಇದಾಯಿತು. ಮತ್ತು ಈಗ ಅಂದರೆ ಬ್ಯಾಕ್ ಟು ಬ್ಯಾಕ್ ನೆಕ್ಸ್ಟು ನಮ್ಮ ಊರಿಗೆ ಹೋಗಬೇಕು. ನಾನು ಊರಲ್ಲಿ ಹಬ್ಬ ಇದೆ, ಆ ಊರ್ದು ವ್ಲಾಗ್ ಮಾಡ್ಬೇಕು ಅನ್ಕೊಂಡು. ನನಗೆ ಮೇನ್ ಏನಾಗುತ್ತೆ ಅಂದರೆ, ಇವಾಗ ಇಲ್ಲಿ ಹೋಗ್ತಾ ಇದ್ದೀನಲ್ಲ, ಇಲ್ಲಿ ವ್ಲಾಗ್ ಮಾಡೋಣ, ನಾನು ವ್ಲಾಗ್ ಮಾಡ್ತೀನಿ ಅಂತ ಹೋಗ್ತೀನಿ. ಅಲ್ಲಿರೋ ಜನನ ನೋಡಿಬಿಟ್ಟು ನಾನು ಫುಲ್ ಟುಸ್ಸಾಗ್ಬಿಡ್ತೀನಿ. ವೀಡಿಯೋ ಮಾಡಬೇಕು, ಫೋನ್ ಎತ್ಕೊಂಡ್ರೆ ಅವ್ರನ್ನ ನೋಡಿದ್ರೆ ನನಗೆ ಫುಲ್ ವಿಯರ್ಡ್ ಫೀಲ್ ಆಗಿಬಿಡುತ್ತೆ. ಎಲ್ಲರಿಗೂ ಆಗುತ್ತೆ, ಸ್ಟಾರ್ಟಿಂಗ್ ಅಲ್ವಾ, ಅದಕ್ಕೇ ಡೇ ಬೈ ಡೇ. ಬಟ್ ಈಗ ಅಟ್ಲೀಸ್ಟ್ ಒಂದು ಗಟ್ಸಲ್ಲಿ ನಾನು ವ್ಲಾಗರ್ ಅಂತಲ್ಲ, ನಾನು ಸ್ವಲ್ಪ ಇದರಲ್ಲಿ ವ್ಲಾಗ್ ಮಾಡ್ತೀನಿ ಅಂತ ಎತ್ತುತ್ತೀನಿ. ಬಟ್ ಸ್ಟಾರ್ಟಿಂಗಲ್ಲಿ ನನಗೆ ಅದು ಇದ್ದಿಲ್ಲ. ಸ್ಟಾರ್ಟಿಂಗಲ್ಲಿ ನಾನು ಫಸ್ಟ್ ಮಿನಿ ವ್ಲಾಗ್ಸ್ ಮಾಡ್ತಿದ್ದೆ. ಆಲ್ಮೋಸ್ಟ್ 67 ಎಷ್ಟು ಗೊತ್ತಿಲ್ಲ ಸರ್, ಈಗ ನಿಮ್ಗೆ ನೆನಪಿಲ್ಲ. ಸಮಥಿಂಗ್ 50+ ಆದರೂ 50+ ಡೇಸ್ ಮಿನಿ ವ್ಲಾಗ್ ಮಾಡಿದ್ದೀನಿ ನಾನು. ಯಾರ್ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ, ಶಾರ್ಟ್ಸಲ್ಲಿರುತ್ತೆ ಅದು, ಹೋಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ನನ್ನ ತಮ್ಮ ಹೇಳ್ತಿದ್ದ. ತುಂಬ ಜನ ಇನ್ನು ಮಿನಿ ವ್ಲಾಗ್ಸ್ ಮಾಡು, ಅದೇ ಚೆನ್ನಾಗಿತ್ತು ಅಂತ ಅಂದ. ಅದು ಚೆನ್ನಾಗಿತ್ತು, ಬಟ್ ದಿನ ಎಡಿಟ್ ಮಾಡಬೇಕಾಗಿತ್ತು. ಆದರೆ ಅಭ್ಯಾಸ ಆಗಿಬಿಟ್ಟಿತ್ತು. ನಾನು ಯಾಕೆ ಮಿನಿ ವ್ಲಾಗ್ ಸ್ಟಾಪ್ ಮಾಡಿದೆ ಅಂತಲೂ ಹೇಳಿದ್ದೆ. ನಮ್ಮ ರಿಲೇಟಿವ್ದು ಒಬ್ರದ್ದು ಸಡನ್ನಾಗಿ ಡೆತ್ ಆಯಿತು. ಅವ್ರದ್ದು ಅಂದರೆ ಅಲ್ಲಿ ಹೋಗ್ಬೇಕಾಗಿತ್ತು. ಅಲ್ಲೋಗಿ ನಾನು ಏನು ಮಿನಿ ವ್ಲಾಗ್ ಮಾಡೋಕ್ಕಾಗಲ್ಲ, ಅಲ್ಲಿ ಅಲ್ಲೋಗಿ ನೋಡ್ಕೋಬೇಕು. ಅಲ್ಲಿ ಕೆಲಸ ಅಂತ ಅಲ್ಲಿ ಹೋಗ್ಬೇಕಾಗತ್ತೆ. ಅಲ್ಲೋಗಿ ಯಾರಾದರೂ ಅಂತಾದ್ರೆ ಅರ್ಥ ಮಾಡ್ಕೋತಾರೆ ನಾನು ಅಂಥ ಟೈಮಲ್ಲಿ ಮಿನಿ ವ್ಲಾಗು ಅದು ಇದು ಅಂತ ಅಂದರೆ. ಸೊ ಅದಕ್ಕೆ ಸ್ಟಾಪ್ ಮಾಡಿದೆ. ಮತ್ತೆ ನಾನು ಮಾಡಬೇಕು ಅಂದ್ಕೊಂಡು ಆಗಲಿಲ್ಲ. ಮಾಡ್ತೀನಿ. ಆ್ಯಕ್ಚುಲಿ ಮೇನ್ ಥಿಂಗ್ ಹೇಳೋದು ಮರ್ತ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್, 400 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಿ. ತುಂಬ ಖುಷಿ ಆಗ್ತಿದೆ. ಅಂದರೆ ಹೇಗಾಗ್ತಿದೆ ಅಂದರೆ, ಶಾರ್ಟ್ಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈಗ ತುಂಬ ಶಾರ್ಟ್ಸೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ವಿಡಿಯೋ ಮಾಡ್ಕೊತೀನಿ, ಒಂದೊಂದೇ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂದರೆ ಯಾವುದಾದ್ರೂ ವಿಡಿಯೋ ವೈರಲ್ ಆಗಿಲ್ಲ ಅಂದರೆ ಅದನ್ನು ಅಲ್ಲಿ ಡಿಲೀಟ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅಂದರೆ ವೀಡಿಯೋಸ್ ಬೇರೆ ಇಲ್ಲ ಹಂಗಂತ ನಾವು ಯೂಟ್ಯೂಬರ್ಸು ಈಗ ಸ್ಟಾರ್ಟಿಂಗ್ ಅಲ್ವಾ, ನಮ್ಮದು ಮೇನಾಗಿ ಕನ್ಸಿಸ್ಟೆನ್ಸಿ ಇರಬೇಕು. ಇಲ್ಲ ಅಂದರೆ ಯೂಟ್ಯೂಬ್ ನಮ್ಮ ಚಾನಲ್ ಬಿದೋಗ್ಬಿಡುತ್ತೆ. ಅದಕ್ಕೇ ಬ್ಯಾಕ್ ಟು ಬ್ಯಾಕ್ಸ್ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಮತ್ತು ತುಂಬ ಮಾತಾಡ್ಬಿಟ್ಟಿದ್ದೀನಿ, 5 ನಿಮಿಷ ಮಾತಾಡ್ಬಿಟ್ಟಿದ್ದೀನಿ ನಾನು. ಈ 5 ನಿಮಿಷ ಮಾತಾಡಿದ್ದೀನಿ. ಮೇನಾಗಿ ಈ ವಿಡಿಯೋ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಸಾರಿ, ತುಂಬ ಅವತ್ತು ಮಾತಾಡ್ಬಿಟ್ಟೆ. ನೀವೇ ಅಲ್ವಾ, ಪರವಾಗಿಲ್ಲ. ಎಲ್ಲರಿಗೂ ಗೊತ್ತು, ನನ್ನ ಬಗ್ಗೆ ಗೊತ್ತಿರೋರ್ಗೆಲ್ಲರಿಗೂ ಗೊತ್ತು ನಾನು ಎಷ್ಟು ಮಾತಾಡ್ತೀನಿ ಅಂತ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಕಮ್ಮಿಂಗ್
ಓಕೆ, ಕಮಿಂಗ್ ಟು ವಿಡಿಯೋ. ಈ ವಿಡಿಯೋ ನಾನು ಯಾಕೆ ಮಾಡೋಕ್ಕೆ ಬಂದೆ ಅಂತ ಅಂದರೆ, ಈ ವಿಡಿಯೋ ಬಂದುಬಿಟ್ಟು ನಾನು ಯೂಟ್ಯೂಬರ್ಸ್ ಲೈಕ್ ನನ್ನಂಥ ಯೂಟ್ಯೂಬರ್ಸ್ಗೆ ಏನೇನು ಪ್ರಾಡಕ್ಟ್ಸ್ ಮೇಯ್ನಾಗಿ ಬೇಕು ಅಂತ. ನಂದು ಫಸ್ಟು ಆ ಮೈಂಡ್ಸೆಟ್ ಇತ್ತು, ಅದು ತೊಗೋಬೇಕು, ಇದು ತೊಗೋಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು, ಯೂಟ್ಯೂಬ್ ಮಾಡಿದೆ, ಅದು ಬಂದರೆ ಚೆನ್ನಾಗಿ ಕಾಣಿಸುತ್ತೆ, ಇದು ಬಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಬಟ್ ಅದೇನು ಬೇಡ. ಅಂದರೆ ಬೇಡ ಅಲ್ಲ, ಬೇಕು. ಇಫ್ ನಿಮಗೆ ಕಾಸು ಪ್ರಾಬ್ಲಮ್ ಇಲ್ಲ ಅಂತ ಅಂದರೆ ನೀವು ತೊಗೋಬೋದು. ನನ್ನ ಸಜೆಷನು ಸ್ಟಾರ್ಟಿಂಗಲ್ಲೇ ಬೇಡ. ಯಾಕೆ ಸ್ಟಾರ್ಟಿಂಗಲ್ಲೇ ಬೇಡ ಅಂತ ಅಂದರೆ, ಸ್ಟಾರ್ಟಿಂಗಲ್ಲಿ ತುಂಬ ಇನ್ವೆಸ್ಟ್ ಮಾಡೋದು ವರ್ತ್ ಅಲ್ಲ ಅನಿಸುತ್ತೆ. ಇಫ್ ಅದು ನಿಮಗೆ ಕ್ಲಿಕ್ ಆಗ್ತಿದೆ, ಅದರಿಂದ ನಿಮಗೆ ಸಮಥಿಂಗ್ ಒಂದು ಪಾಸಿಟಿವ್ ಅವ್ರ ಕಡೆಯಿಂದ ಅಂದರೆ ನಿಮ್ಮ ಕಡೆಯಿಂದ ಆಡಿಯನ್ಸಿಂದ ಇದು ಬರ್ತಿದೆ ಅಂತ ಅಂದರೆ ಶೋರ್ ನೀವು ತೊಗೋಬೋದು. ಬಟ್ ಸುಮ್ಮನೆ ಅನ್ನೆಸೆಸರಿ ತೊಗೊಳೋದು ಬೇಡ. ನಾನು ಮಿನಿ ವ್ಲಾಗ್ಸ್ ಸ್ಟಾರ್ಟ್ ಮಾಡೋವಾಗ ನನ್ನ ಹತ್ರ ಇದ್ದಿದ್ದು ಒಂದೇ ಐಟಮ್, ಅದು ಬಂದು ಒಂದು ಚಿಕ್ಕ ಟ್ರೈಪಾಡ್ ಅಷ್ಟೇ. ಈಗ ಆ್ಯಕ್ಚುಲಿ ಅದರಲ್ಲೇ ಇಟ್ಟಿದ್ದೀನಿ. ಆದರೆ ಅದು ನಾನು ಯೂಟ್ಯೂಬ್ಗಂತ ತೊಗೊಂಡಿದ್ದಲ್ಲ, ನನ್ನದೇ ಅಂತ ಒಂದು ಕ್ರಾಫ್ಟ್ ಗಿಫ್ಟ್ ಚಾನಲ್ ಇತ್ತು. ಅಂದರೆ ಅದರಲ್ಲಿ ಗಿಫ್ಟ್ಸ್ ಸೇಲ್ ಮಾಡ್ತಿದ್ದೆ, ಅದರಿಂದ ನಾನು ನಿಜ ಪ್ರಾಫಿಟ್ ಎಲ್ಲ ಆಗಿದೆ. ನಾನೀಗ ಅದನ್ನು ಸದ್ಯಕ್ಕೆ ನಿಲ್ಲಿಸಿದ್ದೀನಿ ಗಿಫ್ಟ್ ಚಾನಲ್ಸ್ನ. ಇನ್ನೊಂದು ಚಾನಲ್ ಇದೆ ನನ್ನ ಫ್ರೆಂಡ್ದು, ಅವಳು ಸಮೇತ ಸೇಮ್ ನಂತರನೇ ಗಿಫ್ಟ್ಸ್ನ ಸೆಲ್ ಮಾಡ್ತಾಳೆ. ಅವಳದು ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಅವಳ ಅಕೌಂಟ್ಗೆ ಹೋಗಿ DM ಮಾಡಿ. ಸದ್ಯಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ, ಮತ್ತು ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಸ್ಟಾರ್ಟ್ ಮಾಡಲ್ಲ ಅಂತ ಅಲ್ಲ, ಬಟ್ ನಿಮಗೆ ಕ್ವಿಕ್ಕಾಗಿ ಬೇಕು ಏನಾದರೂ ಅಂದರೆ ನನ್ನ ಫ್ರೆಂಡ್ ಚಾನಲ್ ಇದೆ, ಹೋಗಿ ಅವಳ ಚಾನಲಲ್ಲಿ ಹೋಗಿ ಚಾನಲ್ ಅಂತಿದ್ದೀನಿ ನಾನು. ಅವಳದ್ದು ಇನ್ಸ್ಟಾಗ್ರಾಮ್ ID ಇದೆ, ಹೋಗಿ ಅವಳ IDಗೆ ಹೋಗಿ ನಿಮಗೆ ಯಾವ ಥರ ಬೇಕೋ ಅವಳನ್ನ ಕೇಳಿ. ಆಲ್ಮೋಸ್ಟ್ ಅವಳು ಪೋಸ್ಟರ್ಸ್ ಹಾಕಿದ್ದಾಳೆ. ನಿಮಗೆ ಯಾವುದಾದ್ರೂ ಇಷ್ಟ ಆಗಿದ್ರೆ ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಅವಳ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಹ್ಯಾಂಡ್ಮೇಡ್ ಗಿಫ್ಟ್ಸ್ ಏನೋ ಇದೆ, ನಾನು ಹಾಕ್ತೀನಿ ಇಲ್ಲಿ. ಸಾರಿ, ಮರ್ತೋಗ್ಬಿಟ್ಟೆ. ಅಂದರೆ ಅಲ್ಲೂ ಅಷ್ಟೇ ನಾನು ತುಂಬ ಕಷ್ಟಪಟ್ಟಿದ್ದೀನಿ. ಅಂದರೆ ನನ್ನ ಇದೇನಂದರೆ ಮಾಡ್ತಾ ಇರ್ತೀನಿ, ಅದು ಬಿದ್ದೋಯ್ತು ಅಂತ ಅನಿಸಿದ್ರೆ ಸ್ಟಾಪ್ ಮಾಡಿಬಿಡ್ತೀನಿ. ದಟ್ ಈಸ್ ಮೈ ಮಿಸ್ಟೇಕ್. ಅಂದರೆ ಗಿಫ್ಟ್ದೇನು ಬಿದ್ದಿಲ್ಲ, ಬರ್ತಾಯಿತ್ತು ಆರ್ಡರ್ಸು. ಬಟ್ ಒಂದು ಟೈಮಲ್ಲಿ ನನಗೆ ಯಾವಾಗ ಯೂಟ್ಯೂಬು ಹಾಗೆ ಅನಿಸ್ತೋ ನಾನು ಅದನ್ನು ಸ್ಟಾಪೇ ಮಾಡಿಬಿಟ್ಟಿದ್ದೀನಿ, ಯಾಕೋ ಗೊತ್ತಿಲ್ಲ. ಬಿಕಾಸ್ ನನಗೆ ಹ್ಯಾಂಡ್ ಕ್ರಾಫ್ಟಲ್ಲಿ ನನಗೆಲ್ಲ ತುಂಬ ಇಷ್ಟ, ನಾನು ಮಾಡ್ತೀನಿ ಹ್ಯಾಂಡ್ ಕ್ರಾಫ್ಟ್ ಎಲ್ಲ. ಬಟ್ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ, ಯೂಟ್ಯೂಬ್ ಮೇಲೆ ಕಾನ್ಸಂಟ್ರೇಟ್ ಮಾಡಿದೆ. ಕಮ್ಮಿಂಗ್ ಬ್ಯಾಕ್ ಟು ಪಾಯಿಂಟ್. ಇಲ್ಲಿ ಮಾತಾಡಿದ್ರೆ ಎಲ್ಲೆಲ್ಲೋ ಹೋಯ್ತಿದ್ದೀನಿ. ಅದಕ್ಕೋಸ್ಕರ ನಾನು ಟ್ರೈಪಾಡ್ನ ತೊಗೊಂಡಿದ್ದು. ಅದಕ್ಕೆ ಅಂದರೆ ವಿಡಿಯೋ ಟಾಪ್ ಆ್ಯಂಗಲಿಂದ ವಿಡಿಯೋ ತೊಗೊಂಡಾಗ ನಾನು 2 ಕೈ ಯೂಸ್ ಆಗುತ್ತೆ, ಬಟ್ ಫೋನ್ ಇಟ್ಕೊಳಕ್ಕಾಗಲ್ವಲ್ಲ. ಅಂದರೆ ನಮ್ಮ ಅಕ್ಕ ಇಟ್ಕೊಳ್ಳೋಳು, ಪಾಪ ನಿಜವಾಗ್ಲೂ ನಮ್ಮ ಅಕ್ಕ ನಂಗೆ ಅದರಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾಳೆ. ಅವಳು ವಿಡಿಯೋ ಮಾಡೋಕೆ ಇಟ್ಕೊಳ್ಳೋಳು. ಬಟ್ ಯಾರದೇ ಆದರೂ ನಂದು ಒಂದು ನಿಮಿಷ ವಿಡಿಯೋ ಇತ್ತು ಅಂದ್ಕೊಳ್ಳಿ, 1 ನಿಮಿಷ ವಿಡಿಯೋ ಇದ್ದರೆ ಕೈ ಶಿವರ್ ಆಗೇ ಆಗುತ್ತೆ, ಶೇಕ್ ಆಗೇ ಆಗುತ್ತೆ. ನನಗೆ ಅವಾಗ ಇಷ್ಟ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಟ್ರೈಪಾಡ್ ತೊಗೊಂಡೆ. ನಾನು ತೊಗೊಳುವಾಗ ಮೀಶೋ ಅಲ್ಲಿ ನಾನು ತೊಗೊಂಡಿದ್ದು ಟ್ರೈಪಾಡ್ ಬಂದುಬಿಟ್ಟು 150 ಅಷ್ಟೇ ಇದ್ದಿದ್ದು. ಈಗ 200 250 ಆಗಿದೆ ಅನಿಸುತ್ತೆ. 150 ಇದ್ದಾಗ ನಾನು ಕಿಟಕಿ ಹಾಕ್ಬಿಟ್ಟು ಬರ್ತೀನಿ. ಅಣ್ಣ ನೀವು ಇವತ್ತೇ ಮಾಡಬೇಕಾ? ಪಕ್ಕದ ಬಿಲ್ಡಿಂಗ್ ಮನೆ ಕಟ್ತಾವ್ರೆ ಗಾಯ್ಸ್, ಡ್ರರ್ ಅನ್ಸ್ತಾವ್ರೆ ಗಾಯ್ಸ್. ಪ್ಲೀಸ್ ಸೌಂಡ್ ಬಂದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವತ್ತು ನಾನು ಮತ್ತೆ ವಿಡಿಯೋ ಬಿಟ್ಟರೆ ನಾಳೆ ನನಗೆ ಇಂಟರ್ನಲ್ಸ್ ಇದೆ, ಮತ್ತೆ ಯಾವಾಗ ಮಾಡ್ತೀರೋ ಅಂತ ನನಗೆ ಭಯ ಆಗ್ಬಿಡುತ್ತೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಸೌಂಡ್ ಇಲ್ಲ, ಸಡನ್ನಾಗಿ ಮಾಡ್ತಾರೆ. ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ. ಇದೊಂದು ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಈ ರೂಮಲ್ಲೇ ಇದ್ದೀನಿ, ಆ ರೂಮಿಗಿನ ಕೇಳಿಸುತ್ತೆ. ಈ ರೂಮಲ್ಲಿ ಯಾವ ಸೌಂಡು ಇರಲ್ಲ ಅಂತ ಬಂದರೆ ಅಣ್ಣ ಡ್ರರ್ ಅನಿಸ್ತು. ಪ್ಲೀಸ್ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಗಾಯ್ಸ್, ಪ್ಲೀಸ್. ಬಿಡಿ, ಈಗ ಮ್ಯಾಟ್ರಿಗೆ ಬರೋಣ. ನಾನು ಫಸ್ಟು ನನ್ನ ಗಿಫ್ಟ್ಸ್ ಚಾನಲ್ಗೋಸ್ಕರ ನಾನು ಟ್ರೈಪಾಡ್ನ ತೊಗೊಂಡಿದ್ದು. ಆ ಟ್ರೈಪಾಡು ನಿಮಗೆ ಫೋಟೋ ಹಾಕ್ತೀನಿ ಇಲ್ಲಿ, ಯಾಕಂದರೆ ಅದನ್ನೇ ವೀಡಿಯೋಗೆ ಯೂಸ್ ಮಾಡ್ತಾಯಿದ್ದೀನಿ ಅಲ್ವಾ, ಅದಕ್ಕೆ ಇಲ್ಲಿ ಫೋಟೋ ಹಾಕ್ತೀನಿ ನೋಡಿ. ಇದನ್ನೇ ನಾನು ತೊಗೊಂಡಿದ್ದು. ಇದು 150ಗೆ ನಾನು ತೊಗೊಂಡಿದ್ದು. ನಿಜ ನಂಗೆ ತುಂಬ ವರ್ತ್ ಅನಿಸುತ್ತೆ ಗೊತ್ತಾ. ನಿಜ ಒಂದೊಂದ್ಸಲಿ ಅನ್ಸುತ್ತೆ ಜಾಸ್ತಿ ಕಾಸು ಕೊಟ್ಟು ತೊಗೊಳೋದಕ್ಕಿಂತ ಈ ಥರ ಕಮ್ಮಿ ಕಾಸಿದೆ ಎಷ್ಟೊತ್ತು ವರ್ತ್ ಅನ್ಸಲ್ವಾ ಅಂತ. ನಿಜ ತುಂಬ ವರ್ತ್ ಇದೆ ಇದೊಂದು. ಅಂದರೆ
ಸ್ವಲ್ಪ ಹಿಂಗೆ ಸೆಲ್ಫಿ ಸ್ಟಿಕ್ ಯೂಸ್ ಮಾಡ್ತೀರಲ್ಲ ಆವಾಗ ಶೇಕ್ ಆಗುತ್ತೆ ನಮ್ಮ ಹ್ಯಾಂಡು. ಅದು ಫೋನ್ ವೆಯ್ಟಿಗೆ ಏನೋ ಗೊತ್ತಿಲ್ಲ, ಬಟ್ ಶೇಕ್ ಆಗುತ್ತೆ ಸ್ವಲ್ಪ. ಹಂಗಂತ ವೀಡಿಯೋದು ಇದು ನಾವು ಹೆಂಗೆ ಕೂರ್ಸೋದೋ ಹಂಗೆ ಕುತ್ಕೊಬಿಡುತ್ತೆ. ನನಗಂತೂ ತುಂಬ ಇಷ್ಟ ಆಯ್ತು. ಅಂದರೆ ಕಮ್ಮಿ ಕಾಸಿಗೆ ನಿಜ ಬರ್ತಿದ್ದು. ಮತ್ತು ವಿತ್ ಬ್ಲೂಟೂತ್ ಒಂದು ಚಿಕ್ಕ ಇದು ಕೊಟ್ಟಿರ್ತಾರೆ, ಅದನ್ನು ತೋರಿಸ್ತೀನಿ ಹೇಳಿ. ಇದು ಬ್ಲೂಟೂತ್ದು. ಇದನ್ನ ಅದೇ ಫೋಟೋಸ್ ಕ್ಲಿಕ್ ಮಾಡ್ಕೊಳೋದು, ವಿಡಿಯೋ ಪಾಸ್ ಮಾಡೋದು, ಫಸ್ಟ್ ಬ್ಲೂಟೂತ್ಗೆ ಕನೆಕ್ಟ್ ಮಾಡಿಬಿಟ್ರೆ ಇದು ಆರಾಮಾಗಿ ವರ್ಕ್ ಆಗುತ್ತೆ. ನಾನು ತೊಗೊಂಡು 2 ಅವರ್ಸ್ ಅಂತಿದ್ದೀನಿ. ನಾನು ತೊಗೊಂಡು 2 ಇಯರ್ಸ್ ಮೇಲಾಗಿದೆ. 2 ಇಯರ್ಸ್ 1.5 ಇಯರ್ ಏನೋ ಆಗಿದೆ. ಇನ್ನೂ ಜಾಸ್ತಿನೇ ಆಗಿದೆಯೇನೋ ಗೊತ್ತಿಲ್ಲ ನನಗೆ. ಅವತ್ತಿಗಿಂತ ಯೂಸ್ ಮಾಡ್ತಾಯಿದ್ದೀನಿ. ಇನ್ನೂ ಬ್ಲೂಟೂತ್ ವರ್ಕ್ ಆಗುತ್ತೆ ಗೈಸ್, ಸಖತ್ತಲ್ಲ, ನಂಗೆ ಇಷ್ಟ ಆಯಿತು. ಮತ್ತು ನಾನು ಇವಾಗೂ ಅಷ್ಟೇ ಮಿರರ್ ಮುಂದೆ ವೀಡಿಯೋ ಮಾಡ್ತೀನಲ್ಲ, ಇದನ್ನೇ ಯೂಸ್ ಮಾಡೋದು. ನನ್ನ ಹತ್ರ ದೊಡ್ಡ ಸ್ಟ್ಯಾಂಡ್ ಇಲ್ಲ, ನಾನು ಯೂಸ್ ಮಾಡೋದಿದೆ ಚಿಕ್ಕ ಸ್ಟ್ಯಾಂಡ್. ಅಕಸ್ಮಾತ್ ನನ್ನ ಹೈಟ್ ಸಾಲಿಲ್ಲ ಅಂದರೆ ನಾನು ಬೆಂಡ್ ಹಾಕ್ತೀನಿ, ನಾನು ಬೆಂಡಾಗಿ ವೀಡಿಯೋ ಮಾಡ್ಕೊತೀನಿ. ನನ್ನ ಹತ್ರ ದೊಡ್ಡ ಸ್ಟ್ಯಾಂಡ್ ಇಲ್ಲ, ನಂಗೆ ಇದೇ ಇಷ್ಟ ಆಯಿತು. ಇನ್ನು ದೊಡ್ಡ ಸ್ಟ್ಯಾಂಡ್ ಮುಂದಕ್ಕೆ ತೊಗೊಳ್ಳೋಣ, ಬಟ್ ಇದು ಮಸ್ತ್, ನಂಗೆ ಇಷ್ಟ ತುಂಬ. ಏನಾದರೂ ಒಂದು ಇದು ಮಾಡಬೇಕಂದ್ರೆ, ಅಂದರೆ ಮೇಯ್ನಾಗಿ ನಾವು ಈಗ ನಾನು ಹಿಂಗೆ ನಿಮಗೆ ಮಾತಾಡ್ತಾ ಇದ್ದೀನಿ ಅಂತ ಅಂದರೆ ಏನಾದರೂ ಇಡಬೇಕಲ್ವಾ. ನಾನು ಫಸ್ಟು ಗೆಟ್ ರೆಡಿ ವಿತ್ ಮೀ ಮಾಡಿದ್ದೆ ನಮ್ಮ ಹಳೆ ಮನೆಯಲ್ಲಿ. ಕಾಮಿಡಿ ಸೀನ್ಸ್ ಅದಂತೂ ಏನಂದರೆ ಫ್ರಿಜ್ ಮೇಲೆ ಒಂದು ಚೊಂಬು ನೀರು ತೊಗೊಂಬಂದು ಚೊಂಬಿಟ್ಬಿಟ್ಟು ಚೊಂಬಿಗೆ ಫೋನ್ ಇಟ್ಬಿಟ್ಟು ನಾನು ಗೆಟ್ ರೆಡಿ ವಿತ್ ಮೀ ವ್ಲಾಗ್ ಮಾಡಿದ್ದೆ. ಲೈಕ್ ಅಂದರೆ ಮಿನಿ ವ್ಲಾಗಲ್ಲಿ ಒಂಚೂರು ಚಿಕ್ಕದು ಒಂದು ಗೆಟ್ ರೆಡಿ ವಿತ್ ಮೀ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೆ ಮಾಡೋಣ ಅಂತ ಅಂದಾಗ ಹಂಗೆ ಮಾಡಿದ್ದೆ. ಅಂದರೆ ಅದೆಲ್ಲ ಒಂಥರ ಮೆಮೊರೀಸ್, ಕ್ಯೂಟ್ ಅನಿಸುತ್ತೆ. ಅವನಂತೂ ಅಯ್ಯೋ ನಾನು ಹಿಂಗೆ ಮಾಡಿದ್ದು ಆ ಥರನೂ ಅನಿಸುತ್ತೆ. ಇದು ಬರ್ತು ಚಿಕ್ಕ ಯೂಟ್ಯೂಬರ್ಸ್ಗೆ ನಿಜವಾಗ್ಲೂ ವರ್ತು. ತಗೊಳ್ಳಿ, ಚಿಕ್ಕ ಯೂಟ್ಯೂಬರ್ಸು ಯಾರ್ಯಾರು ಇಷ್ಟಪಡ್ತೀರಾ, ಯಾರ್ಯಾರಿಗೆ ಸ್ಟಾರ್ಟಿಂಗ್ ಇದರಲ್ಲೇ ಜಾಸ್ತಿ ತೊಗೊಳಕ್ಕೆ ಹೋಗ್ಬಿಡಿ. ಬಟ್ ಇದರಲ್ಲಿ ನಾನು ಇನ್ನೊಂದು ಸಜೆಸ್ಟ್ ಮಾಡೋದು, ನಾನು ತುಂಬ ನೋಡಿದೆ, ಇದನ್ನು ತೊಗೊಂಡಾದ್ಮೇಲೆ ನಾನು ನೋಡಿದ್ದು ಇದೇ ಥರ ಸ್ಟ್ಯಾಂಡ್. ಇವಾಗ ನಂದು ಹೆಂಗೆ ಫೋನು ಅದಕ್ಕೆ ಅಟ್ಯಾಚ್ ಮಾಡಿದ್ದೀನಿ, ಅದರ ಮೇಲೆ ಚಿಕ್ಕ ಪುಟ್ಟು ಲೈಟ್ ಬರುತ್ತಂತೆ. ನಾನು ತುಂಬ ಯೂಟ್ಯೂಬರ್ಸ್ ತೊಗೊಳೋದು ನೋಡಿದ್ದೀನಿ, ಅದ್ರ ಮೇಲೆ ಚಿಕ್ಕ ಪುಟ್ಟು ಲೈಟ್ ಇರುತ್ತೆ. ಅದಕ್ಕೆ ನನ್ನ ಪ್ರಕಾರ ಅಕಸ್ಮಾತ್ ನಿಮಗೆ ಲೈಟ್ ಕಮ್ಮಿ ಆದರೆ ಅದನ್ನು ಯೂಸ್ ಮಾಡ್ಬೋದು. ನನಗೆ ಲೈಟ್ ಕಮ್ಮಿ ಆಗೋ ಇದೇ ಇಲ್ಲ, ರೂಮಲ್ಲಿ ಲೈಟ್ ಹೊಡಿತಿದೆ. ಅಂದರೆ ನನ್ನ ಬ್ಯಾಕ್ಗ್ರೌಂಡ್ ಪ್ಲೇನ್ ಇದೆ, ಲೈಟ್ ಹೊಡೆದ್ರೆ ಡಾರ್ಕ್ ಆಗುತ್ತೆ, ಅಂದರೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ನಾವು ಮನೆಗೆ ಬೇಕಂತ ನಾನು ಪರ್ಪಲ್ ಹೊಡ್ಸಿದ್ದೀನಿ, ಲೈಟ್ ಅಂದರೆ ಲ್ಯಾವೆಂಡರ್ ಕಲರ್ ಹೊಡ್ಸಿದ್ದು ನಾನು ಬೇಕಂತ. ಲೈಟ್ ಹಾಕಿರೋದ್ರಿಂದ ಅದು ಇನ್ನೂ ಬ್ರೈಟಾಗಿ ಕಾಣಿಸುತ್ತೆ. ಮತ್ತು ಮೇಯ್ನಾಗಿ ನಿಮಗೆ ನಾನು ಸಜೆಸ್ಟ್ ಮಾಡೋದು, ಒಬ್ರೊಬ್ರು ಟಾರ್ಚ್ ಅಂದರೆ ಇನ್ನೊಬ್ರದ್ದು ಲೈಟ್ ಬಿಟ್ಕೊಂಡು ಮಾಡೋದು ಬೇಡ. ನ್ಯಾಚುರಲ್ ಸನ್ಲೈಟಲ್ಲಿ ಮಾಡಿದ್ರೆ ನಿಜವಾಗ್ಲೂ ಸಕ್ಕತ್ತಾಗಿ ಬರುತ್ತೆ ವೀಡಿಯೋ. ನಾನು ಆ ಮನೆ ಇದ್ದಾಗ ಅದು ಅಂದರೆ ವಟಾರ ಥರ ಇತ್ತಲ್ವ, ಅದಕ್ಕೆ ಅಷ್ಟು ಸನ್ಲೈಟ್ ಬೀಳೋದು, ಹೊರಗಡೆಗೆ ಮಾತ್ರ ಬೀಳೋದು, ಒಳಗಡೆಗೆ ಬೀಳ್ತಾ ಇದ್ದಿಲ್ಲ. ನ್ಯಾಚುರಲ್ ಸನ್ಲೈಟ್ ಯೂಸ್ ಮಾಡಿದ್ರೆ ನಿಜ ಸಕ್ಕತ್ತಾಗಿ ಬರುತ್ತೆ. ಮತ್ತು ನಾನು ನನ್ನ ಫ್ರೆಂಡ್ಸ್ದು ವಿಡಿಯೋ ಮಾಡೋವಾಗ ಎಲ್ಲನೂ ಒಂದು ಲೈಟ್ ಹಾಕೋತಾ ಇದ್ದೆ. ಅಂದರೆ ನಮ್ಮ ಕಿಟಕಿ ಸೈಡ್ ಇದ್ದರೆ ನನಗೆ ಲೈಟ್ ಸಿಗಲ್ಲ, ಕಿಟಕಿ ಸೈಡ್ ವಿಡಿಯೋ ಮಾಡ್ಬೋದು, ಕಿಟಕಿ ಆಪೋಸಿಟ್ ಸೈಡ್ ವಿಡಿಯೋ ಮಾಡಬೇಕು. ನಾನು ಎಷ್ಟೊಂದು ವೀಡಿಯೋಸು ಕಿಟಕಿ ಆಪೋಸಿಟ್ ಸೈಡು, ನಮ್ಮದು ಎಲ್ಲೋ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಆಪೋಸಿಟ್ ಸೈಡ್ ಮಾಡಿರೋದಕ್ಕೆ ನ್ಯಾಚುರಲ್ ಸನ್ಲೈಟ್ ಬಿದ್ದಾಗ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಅದಂತೂ. ಸೊ ನ್ಯಾಚುರಲ್ ಸನ್ಲೈಟ್ಸ್ ಪ್ರಿಫರ್ ಮಾಡ್ತೀವಿ. ಆಚೆ ಚೆನ್ನಾಗಿರೋ ಅಂದರೆ ಆಪೋಸಿಟ್ ಸನ್ಲೈಟ್ ಆಪೋಸಿಟ್ ವಿಡಿಯೋ ಮಾಡಿ ಚೆನ್ನಾಗಿ ಬರುತ್ತೆ. ಮತ್ತು ಈ ಟ್ರೈಪೋಡ್ನ ನೀವು ಅಕಸ್ಮಾತ್ ಟ್ರೈಪೋಡ್ ಸ್ಟಾರ್ಟಿಂಗ್ ಯೂಟ್ಯೂಬರ್ಸ್ ತೊಗೊಳಂಗಿದ್ರೆ ಇದು ತೊಗೊಳ್ಳಿ. ನಿಮ್ಮ ಹತ್ರ ಜಾಸ್ತಿ ಕಾಸಿದೆ, ದೊಡ್ಡ ಬಜೆಟಲ್ಲಿ ತೊಗೊತೀರ ಅಂದರೆ ನಿಮ್ಮ ಇಷ್ಟ. ನಾನು ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ವಾ ಯಾಕೆ ಬೇಕು ಅಂತ. ಇದಾದಮೇಲೆ ನೆಕ್ಸ್ಟು ಪ್ರಾಡಕ್ಟ್ ಯೂಟ್ಯೂಬ್ಗೆ ಅಂತ ಬಂದರೆ ಇಟ್ಸ್ ಅ ಮೈಕ್. ನಾನು ಯಾಕೆ ತೊಗೊಂಡೆ ನಮ್ಮ ಅಕ್ಕ ಗಿಫ್ಟ್ ಕೊಟ್ಟಿದ್ದು. ಅದು ನಾನು ಆಲ್ರೆಡಿ ಮೈಕ್ ಬಗ್ಗೆ ಹಾಕಿದ್ದೀನಿ ಒಂದು ವಿಡಿಯೋ. ನಾನು ಮೈಕ್ನ ಯೂಸ್ ಅಂದರೆ ಈ ಸೌಂಡ್ ಬರ್ತಾ ಇರೋದಕ್ಕೆ ಏನು ಮಾತಾಡಬೇಕು ಅನ್ನೋದೇ ಮರ್ತೋಗ್ತಾ ಇದ್ದೀನಿ ನಾನು ಯೂಟ್ಯೂಬ್ಗೆ ಅಂತ ನನಗೆ ಬಂದಿದ್ದ ಪ್ರಾಡಕ್ಟ್ ನಮ್ಮ ಅಕ್ಕ ಕೊಡಿಸಿದ್ದು ಮೈಕು. ಲಕ್ಕಿ ಲಿಕೇಶ್ ಬಂದಿತ್ತು. ನಾನೊಬ್ಬರು ಯೂಟ್ಯೂಬರ್ನ ಫಾಲೋ ಮಾಡ್ತೀನಿ, ಅವರು ಸಜೆಸ್ಟ್ ಮಾಡಿರೋದನ್ನು ನಾನು ನೋಡ್ಕೊಂಡು ತೊಗೊಂಡೆ.
ಟ್ರೈ ಮಾಡಿದೆ, ಚೆನ್ನಾಗಿದೆ. 1000 ಸಮಥಿಂಗ್ 1500 1200 500 ಗೊತ್ತಿಲ್ಲ, 1000 ಏನೋ ಮರ್ತೋಗ್ಬಿಟ್ಟಿದ್ದೀನಿ ನಾನು ಪ್ರೈಸು. JDS Pro ಮೈಕ್ ಆಲ್ರೆಡಿ ಇದ್ರ ಬಗ್ಗೆ ಹೇಳಿದ್ದೀನಿ, ಆದರೂ ಮತ್ತೆ ಒಂದ್ಸರಿ ತಿಳಿಸ್ಕೊಡ್ತೀನಿ, ಯಾಕಂದರೆ ಇದು ಫುಲ್ ಆಫ್ ಯೂಟ್ಯೂಬ್ ಐಟಮ್ಸ್ ಅಲ್ವಾ. ಅದಕ್ಕೆ 2 ಮೈಕು, 1 ಕನೆಕ್ಟರು. ಈ ಕನೆಕ್ಟರ್ನ ನಾವು ಫೋನ್ಗೆ ಕನೆಕ್ಟ್ ಮಾಡ್ತೀರಿ, ಮೈಕ್ನ ಆನ್ ಮಾಡಿಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಅಂದರೆ ಈ ಮೈಕು ಸ್ಟಾರ್ಟಿಂಗ್ ಅಲ್ವಾ, ಅಂದರೆ ಸ್ವಲ್ಪ ಗರ್ ವಾಯ್ಸ್ ಕೇಳಿಸುತ್ತೆ. ಮೇಯ್ನಾಗಿ ನಮಗೆ ಮಾತಾಡೋಕೆ ಬರಬೇಕು, ಅಂದರೆ ಜೋರಾಗಿ ಮಾತಾಡಿದ್ರೆ ತುಂಬ ಕೇಳಿಸುತ್ತೆ ಅಂದ್ಬಿಟ್ಟು ನಾವು ಮೆತ್ತಗೆ ಮಾತಾಡಿದ್ರೆ ಅದು ಹೋಗುತ್ತೆ. ನಮ್ಮ ವೀಡಿಯೋ ಎಡಿಟಲ್ಲಿ ನಾನು ವಾಯ್ಸ್ನ ಕಮ್ಮಿ ಮಾಡ್ತೀನಿ, ಯಾಕಂದರೆ ತುಂಬ ಎಕ್ಸ್ಟ್ರೀಮ್ ವಾಯ್ಸ್ ಕೇಳಿಸುತ್ತಿದ್ದು. ಅದಕ್ಕೇ ನಾನು ವೀಡಿಯೋ ಎಡಿಟಿಂಗಲ್ಲಿ ವಾಯ್ಸ್ನ ಕಮ್ಮಿ ಮಾಡ್ತೀನಿ, ಮತ್ತು ಬ್ಯಾಕ್ಗ್ರೌಂಡ್ ವಾಯ್ಸ್ ಹಾಕೋದ್ರಿಂದ ಗರ್ ಸಮಥಿಂಗ್ ವಾಯ್ಸು ಅಷ್ಟು ಕೇಳಿಸಲ್ಲ. ಬರ್ತು ಅಂದರೆ ಇದು ಸ್ವಲ್ಪ ಇದೆ ಅನಿಸುತ್ತೆ ನನ್ನ ಹತ್ರ ಇರೋ ಹೈಯೆಸ್ಟ್ ಪ್ರಾಡಕ್ಟ್, ಅಂದರೆ ಹೈಯೆಸ್ಟ್ ಬಜೆಟ್ ಪ್ರಾಡಕ್ಟು 1000 ಸಮಥಿಂಗ್ದಲ್ವಾ. ಅದಕ್ಕೇ ಇದು ಬಂತು. ಮತ್ತು ನೆಕ್ಸ್ಟು ನಾನು ತೊಗೊಂಡಿದ್ದು ಐಟಮ್ ಬಂದ್ಬಿಟ್ಟು ಇದು ನನಗೆ ನಾನೇ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಿರೋ ಐಟಮು. ಅದು ಬಂದ್ಬಿಟ್ಟು ರಿಂಗ್ ಲೈಟು ಯಾಕೆ ತೊಗೊಂಡೆ ನಾನು ಅಂತ ಅಂದರೆ, ನನಗೆ ಅಲ್ಲ ಅಂದರೆ ಆ್ಯಕ್ಚುಲಾಗಿ ನ್ಯಾಚುರಲ್ ಸನ್ಲೈಟು ಈ ಸನ್ಲೈಟ್ ಇಷ್ಟನೇ ನನಗೆ. ವೀಡಿಯೋಸ್ ಮಾಡೋದ್ರಲ್ಲಿ ಮಿರರ್ ಹತ್ರ ಇಟ್ಬಿಟ್ಟು ಮಾಡೋದ್ರಲ್ಲಿ ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಇದ್ದು ಫ್ರಂಟಿಗೆ ಮಾತ್ರ ಮಕ್ಕಕ್ಕೆ ಲೈಟ್ ಬಂದರೆ ಅದೊಂಥರ ಬೇರೆ ಲುಕ್ ಇತ್ತು. ನಾನು ನೋಡೋದ್ರಲ್ಲೆಲ್ಲ ಅದ್ರ ಬೇರೆ ಲುಕ್ಕೇ ಇತ್ತು. ವೈ ನಾಟ್ ಐ ಟ್ರೈ ಅಂತ ನಾನು ಟ್ರೈ ಮಾಡೋಣ ಅಂತ ನಾನು 500 ಸಮಥಿಂಗಿಗೆ ನಾನು ಟ್ರೈಪೋಡ್ ಬುಕ್ ಮಾಡಿದ್ದು, ಕಮ್ಮಿಗೇನೆ. ಅದ್ರದ್ದು ಫೋಟೋ ಹಾಕ್ತೀನಿ ಇಲ್ಲಿ ನಿಮಗೆ. ಇಲ್ಲಿ ಪ್ರಾಡಕ್ಟು ತೋರಿಸ್ತೀನಿ, ಬಟ್ ಅದ್ರದ್ದು ಪರ್ಫೆಕ್ಟ್ ಫೋಟೋ ಇಲ್ಲಿ ಹಾಕ್ತೀನಿ ನೋಡಿ. ನಾನು ತೊಗೊಂಡಿದ್ದ ರಿಂಗ್ ಲೈಟ್ ಬಂದ್ಬಿಟ್ಟು ರಿಂಗ್ ಫಿಲ್ ಲೈಟ್. ಇದು ನಾನು ಇದ್ದು ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಹಿಂಗೆ ಮೈಕ್ ಮಾಡಿದೆ ಆ ಥರ. ಬಟ್ ಇದೇನು ಅಂದರೆ ತೆಗಿಯೋವಾಗ ಇದ್ರ ಮೇಲೆ ಟೇಪ್ ಹಾಕಿದ್ರು, ಮತ್ತೆ ವಿಡಿಯೋದ ಹಿಂಗಂದೆ ಅದು ಕಿತ್ತೋಯ್ತು. ಅದಕ್ಕೇ ಹಿಂಗೆ ಇಟ್ಕೊಂಡು ಯಾರು ಮಾಡ್ತಾರೆ ವಿಡಿಯೋ, ಅಜೀಬಾಗಿರುತ್ತೆ ಅಂತ ನಾನು ಮಾಡಲಿಲ್ಲ. ಕಮ್ಮಿಂಗ್ ಟು ರಿಂಗ್ ಲೈಟ್ ನೋಡಿ, ಆ ಬಾಕ್ಸಲ್ಲಿ ಬಂದಿರೋದು ಇದೊಂದು ಪುಟ್ಟು ರಿಂಗ್ ಲೈಟ್ ವಿತ್ USB ಕನೆಕ್ಷನು. ಇದಕ್ಕೆ ನಾವು ಫೋನ್ ಚಾರ್ಜರ್ದು ಬರುತ್ತಲ್ವ, ಅದನ್ನು ಕನೆಕ್ಟ್ ಮಾಡಬೇಕು ರಿಂಗ್ ಲೈಟ್ಗೆ. ಆನ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಎಲ್ಲೋ ಲೈಟ್. ಇವಾಗ ನೀವು ನೋಡ್ತಾ ಇರೋದು ಹಿಂಗೆ ಕಾಣಿಸುತ್ತೆ. ಇವಾಗ ನೀವು ನೋಡ್ತಾ ಇರೋದು ಇದು ಬಂದು ಎಲ್ಲೋ ಲೈಟ್. ಹಿಂಗೆ ನನ್ನ ಪಕ್ಕ ಇಟ್ಕೊಂಡ್ರೆ ಇದು ಬ್ರೈಟಾಗಿ ನನ್ನ ಡಾರ್ಕ್ ಮಾಡ್ತಿದೆ. ಈಗ ನೋಡಿ ಪರ್ಫೆಕ್ಟ್. ಇದು ಬಂದ್ಬಿಟ್ಟು 0 ಲೆವೆಲಲ್ಲಿ ಇಟ್ಟಿದ್ದೀನಿ. ಈಗ ಬ್ರೈಟ್ನೆಸ್ ಕೊಡ್ತೀನಿ ನಿಮ್ಗೆ. ಎಕ್ಸಾಂಪಲ್ ಹಿಂಗೆ ತೋರಿಸ್ತೀನಿ ನೋಡಿ. ಪ್ಲಸ್ ಸಿಂಬಲ್ ಓದ್ತೀನಿ. ಝೂಮಾಗೆ ಇರ್ಬೋದು, ಚೆನ್ನಾಗಿರುತ್ತೆ. 1 2 3 4 5 6 7 8 9 10 ಬಂತ ಇಲ್ಲ. ಇಷ್ಟು ಬ್ರೈಟ್ ಬರ್ತಿದೆ. ಯಾರಿಗೆ ಬೇಡ ಹೇಳಿ, ಎಷ್ಟು ಬ್ರೈಟ್ ಬರ್ತಿದೆ. ಇದು ಯೆಲ್ಲೋಯಿಶ್. ಈಗ ಇದರಲ್ಲಿ 3 ಕಲರ್ಸ್ ಇದೆ. ಇದು ಡಾರ್ಕ್ ಯೆಲ್ಲೋ. ನನಗೆ ಅದ್ರ ನೇಮ್ಸು ಸರಿಯಾಗಿ ಗೊತ್ತಿಲ್ಲ. ನಾನು ಅಂದ್ಕೊಂಡಿದ್ದು ಇದು ಸ್ವಲ್ಪ ಡಾರ್ಕ್ ಅಂದರೆ ತುಂಬ ವಾರ್ಮ್ ಕಲರ್ ಕೊಡುತ್ತೆ. ತುಂಬ ಯೆಲ್ಲೋಯಿಶ್ ನೋಡಿ, ತುಂಬ ವಾರ್ಮ್ ಕಲರ್ ಕೊಡುತ್ತೆ. ಇಲ್ಲಿ ಫೇಸ್ ಹತ್ರ ಇಟ್ಕೊಂಡು ತೋರಿಸ್ತೀನಿ ನೋಡಿ. ಇದು ಕೊಡೋದು ಈ ಶೇಡ್, ಇದು ಕೊಡೋದು ಈ ಕಲರ್ ಶೇಡು. ನೆಕ್ಸ್ಟು ಇನ್ನೊಂದು ಕಲರ್ ಅಂತ ಅಂದರೆ ಇದು ವೈಟ್, ಪ್ಲೇನ್ ವೈಟ್. ಇದು ನೋಡಿ, ವೈಟ್ ಕೊಡೋ ಲೈಟ್. ಮತ್ತು ಇದು ಅವಾಗ ಇದ್ದಿದ್ದು ಫಸ್ಟ್ ತೋರಿಸಿದ್ದು. ನಾನು ಯೂಸ್ ಮಾಡೋ ಲೈಟ್ ಇದೆ, ಅಂದರೆ ವೈಟು ಅಲ್ಲ, ಫುಲ್ ಯೆಲ್ಲೋಯಿಶ್ ಅಂದರೆ ಯೆಲ್ಲೋ ಡಾರ್ಕ್ ಯೆಲ್ಲೋ ಅಲ್ಲ, ಇದು ಯೂಸ್ ಮಾಡ್ತೀನಿ. ಇದು ಚೆನ್ನಾಗಿ ನನಗೆ ಇಷ್ಟ ಆಯಿತು. ಇದ್ರ ಜೊತೆ ನನಗೆ ಸ್ಟ್ಯಾಂಡ್ ಕೂಡ ಬಂದಿದೆ. ಸ್ಟ್ಯಾಂಡು ಸಕ್ಕ ದೊಡ್ಡದು, 10 ಇಂಚು ಸ್ಟ್ಯಾಂಡು. ಏನು ಅಷ್ಟುದ್ದ ಮಾಡಿದ್ರು ಅಷ್ಟುದ್ದ ನಿಲ್ತು. ನಂಗೆ ಸ್ಟ್ಯಾಂಡ್ ಅಂತೂ ತುಂಬ ಇಷ್ಟ ಆಯಿತು.
ಅಂದರೆ ಮೀಡಿಯಮ್ ಹೈಟಲ್ಲಿ ಒಂದು ಹೈಟಲ್ಲಿ ಕೊಟ್ಟಿರ್ತಾರೆ, ಅದರ ಮೇಲೆ ಈ ಥರ ಹೋಗ್ತಾ ಇರುತ್ತೆ. ನನಗೆ ಇಷ್ಟ ಆಯಿತು ಸ್ಟ್ಯಾಂಡು. ಇದೇ ಸ್ಟ್ಯಾಂಡು, ಇದರಲ್ಲಿದೆ ಸ್ಟ್ಯಾಂಡ್, ತೋರಿಸ್ತೀನಿ ಈಗ ನೋಡಿ. ಇಷ್ಟುದ ಇದೆ ಸ್ಟ್ಯಾಂಡು. ಇದು ಎಕ್ಸ್ಪೆಂಡ್ ಆಗಿ 10 ಇಂಚ್ ಆಗುತ್ತೆ. ಬಟ್ ಕ್ವಾಲಿಟಿ ನಾಟ್ ಟಾಪ್ ನಾಚ್. ಅಷ್ಟು ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಬಟ್ ನಮ್ಮಂಥ ಸ್ಮಾಲ್ ಯೂಟ್ಯೂಬರ್ಸ್ಗೆ ಇದು ಸರಿ. ಮುಂದೆ ಹೋಗ್ತಾ ಚೆನ್ನಾಗಿರೋ ತೊಗೋಬೋದಲ್ವಾ. ನಾನು ಈಗ ಸ್ಟಾರ್ಟಿಂಗಲ್ಲಿ ನನಗೆ ಇದು ಇಷ್ಟ ಆಯಿತು. ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಅಂದರೆ ಅಲ್ಲಲ್ಲಿದೆ. ಇದು ಕೆಳಗಡೆ ಓಪನ್ ಮಾಡಿ ಇದಾಗೆ. ಇದು ಹೈಟ್ಗೆ. ಫಸ್ಟ್ ಕೆಳಗಡೆ ಇದು ತೋರಿಸ್ಬಿಡ್ತೀನಿ. ಇದನ್ನು ಲೂಸ್ ಮಾಡಿ ಫಸ್ಟ್ ಇಲ್ಲಿ ಕೊಟ್ಟಿರ್ತಾರಲ್ವ, ಇದನ್ನ ಲೂಸ್ ಮಾಡಬೇಕು. ಇಷ್ಟು ಅಂದರೆ ಒಂದು ಏರಿಯಾ ಇದೆ ತೊಗೊಬಿಡುತ್ತೆ. ಹಿಂಗಿದೆ. ಇದನ್ನು ನಿಲ್ಲಿಸ್ಬಿಟ್ಟು ಹಿಂಗೆ ನಿಲ್ಲಿಸ್ತೀನಿ. ಮತ್ತೆ ಹೈಟ್ ಮಾಡ್ತೀನಿ. ನಾನು ಯೂಸ್ ಮಾಡಿದಾಗ ಇಲ್ಲೊಂದು ಸಣ್ಣ ಕ್ಯಾಪ್ ಥರ ಕೊಟ್ಟಿದ್ದಾರಲ್ಲ, ಈ ಕ್ಯಾಪ್ನ ಓಪನ್ ಮಾಡಿ ರಿಂಗ್ ಲೈಟ್ದು ಇದೆಯಲ್ಲ, ಇದಕ್ಕೆ ಹಾಕೋಬೋದು. ಬರೀ ನಿಮಗೆ ರಿಂಗ್ ಲೈಟ್ ಮಾತ್ರ ಬೇಕು ಅಂದರೆ ಆ ಥರ ಹಾಕೋಬೋದು. ಇನ್ನು ಇದರಲ್ಲಿ 2 ಚಿಕ್ಕ ಐಟಮ್ಸ್ ಕೊಟ್ಟವ್ರೆ. ಇನ್ನು 2 ಐಟಮ್ಸು ಇದು ಬಂದ್ಬಿಟ್ಟು ಈ ಸ್ಟ್ಯಾಂಡ್ಗೆ ಹಾಕೋದು. ಈ ಸ್ಟ್ಯಾಂಡಿಗೆ ಇದು ಎಂತಕ್ಕೆ ಯೂಸ್ ಅಂತ ಅಂದರೆ, ಇಲ್ಲಿದೆಯಲ್ಲ, ಇಲ್ಲಿ ಲೂಸ್ ಮಾಡಿಕೊಂಡು ಇದಕ್ಕೆ ಟ್ರೈಪಾಡ್ನ ಫಿಕ್ಸ್ ಮಾಡಿಕೊಂಡು ನಮಗೆ ಲೈಟು ಅಂದರೆ ಇದು ಟ್ರೈಪಾಡ್ಗೆ ಮಾತ್ರ ಇದಕ್ಕೆ ಹಾಕ್ಬಿಟ್ರೆ ಬರೀ ಸ್ಟ್ರೈಟಾಗೇ ಇರುತ್ತೆ, ಬೆಂಡ್ ಆಗಲ್ಲ. ಇದಕ್ಕೆ ಹಾಕ್ಕೊಂಡ್ರೆ ನಾವು ಬೆಂಡ್ ಮಾಡ್ಕೋಬೋದು, ಬೆಂಡು ಸೈಡು ಈ ಥರ. ಬಟ್ 360 ಡಿಗ್ರಿ ಅಲ್ಲ, ಇಷ್ಟುವರೆಗೂ ಆಗುತ್ತೆ. ಇಲ್ಲಿ ನೋಡಿ, ಒಂದು ಲಾಕ್ ಸೆಷನ್ ಇದೆ, ಕಂಪ್ಲೀಟ್ ಬೆಂಡು. ಆಮೇಲೆ ನಮ್ಗೆ ಹೆಂಗೆ ಬೇಕಾದರೂ ಹಾಕಿ ಫಸ್ಟ್ ನಾವು ಬೆಂಡ್ ಮಾಡಿಕೊಂಡು ಇಲ್ಲಿ ಟೈಟ್ ಮಾಡಿಬಿಟ್ರೆ ಗಟ್ಟಿಯಾಗಿ ಅದನ್ನ ಇಟ್ಕೊಬಿಡ್ತೀನಿ. ನೋಡಿ, ಇವಾಗ ನಾನು ಇದನ್ನು ಹಿಂಗೆ ಅಂದರೂ ಬರ್ತಿಲ್ಲ, ಇದನ್ನೇ ಇದಕ್ಕೆ ಹಾಕೊಂಡು ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಫೋನ್ ಹೋಲ್ಡರು. ಇದು ಬಂದ್ಬಿಟ್ಟು ಇಲ್ಲಿ ಹಾಕೋದು. ಇಲ್ಲಿ ಒಂದು ಹೋಲ್ ಕಾಣಿಸ್ತದೆ ಇಲ್ಲಿ. ಅಂದರೆ ರಿಂಗ್ ಲೈಟ್, ಫ್ರಂಟ್ ರಿಂಗ್ ಲೈಟ್ ತೊಗೋತಾರಲ್ವ, ಅದಕ್ಕೆ. ನಾನು ಇದನ್ನು ಯೂಸ್ ಮಾಡ್ತಿಲ್ಲ. ನನಗೆ ಇದ್ರದ್ದು ಯೂಸ್ ಮಾಡಬೇಕಂದ್ರೆ ನನಗೇನು ಆ ಥರ ವೀಡಿಯೋಸ್ ಏನು ಬೇಕಾಗಿದ್ದಿಲ್ಲ, ಅದಕ್ಕೆ ನಾನು ಯೂಸ್ ಮಾಡಲಿಲ್ಲ. ಒಂದ್ಸಲಿ ಅದಕ್ಕೆ ಸ್ಟಾರ್ಟಿಂಗ್ ತಂದಾಗ ಮಾತ್ರ ನೋಡಿದೆ, ಸ್ಟಾರ್ಟಿಂಗ್ ತಂದಾಗ ಹೋಲ್ಡ್ ಮಾಡುತ್ತಾ ಇಲ್ವಾ ಅಂತ. ಹೋಲ್ಡ್ ಮಾಡ್ತು, ಬಟ್ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಅಯ್ಯೋ ಆಗ್ತಿಲ್ವಲ್ಲ ಅಂತ ಅನಿಸ್ಬಿಡ್ತು. ಸಡನ್ನಾಗಿ ಹೋಲ್ಡ್ ಮಾಡಲಿಲ್ಲ, ಅದು ಬಿದ್ದು ಪಟ್ಕಂತು ಹಂಗೆ ಫೋನು ಹಿಂಗೆ ಹಾಕಿರ್ತೀನ. ಇದು ಫ್ಲೆಕ್ಸಿಬಲ್ ಇದೆಲ್ಲ, ಹಿಂಗೆ ನೋಡಿ, ಇಲ್ಲಿ ಹಾಕಿರ್ತೀನಿ ಫೋನು, ಮೆತ್ತಗೆ ಹಿಂಗೆ ಬಂದ್ಬಿಡೋದು. ನಾನು ಇದೇನಪ್ಪ ತೊಗೊಂಡಿದ್ದಕ್ಕೆ ಬರ್ತಿಲ್ಲ ಅಂದರೆ, ಬಟ್ ಕರೆಕ್ಟ್ ವೇಯಲ್ಲಿ ಫಿಕ್ಸ್ ಮಾಡಬೇಕು. ನಾನು ಅದನ್ನು ಯೂಟ್ಯೂಬಲ್ಲಿ ನೋಡಿ ಫಿಕ್ಸ್ ಮಾಡಿದೆ. ಬಟ್ ಆದ್ರೂ ನನ್ನ ಫೋನ್ ವೆಯ್ಟು ಏನೋ ಗೊತ್ತಿಲ್ಲ. ಅಂದರೆ ನನ್ನ ಫೋನ್ ನನ್ನ ಪ್ರಕಾರ ನನಗೇನೆ ಅನಿಸುತ್ತೆ ಒಂದೊಂದ್ಸಲಿ ವೆಯ್ಟ್ ಐತಲ್ಲಪ್ಪ ಅಂತ. ನನ್ನ ಫೋನ್ ವೆಯ್ಟ್ಗೆ ಏನಾದರೂ ಬೆಂಡ್ ಆಗ್ತಿದೆಯೇನೋ ಗೊತ್ತಿಲ್ಲ. ಒಂದೊಂದ್ಸಲಿ ಸ್ಟ್ಯಾಂಡಿಂಗಲ್ಲಿ ನಿಲ್ಲಿಸಿದ್ರೆ ಆಗುತ್ತೆ. ಇದ್ರಲ್ಲಿ ನನಗೆ ಇದು ಮೇಜರ್ ಪ್ರಾಬ್ಲಮ್ಮೇ ಅನಿಸ್ಬೋದು. ಬಟ್ ನಾನು ಏನೂ ವೀಡಿಯೋಸ್ ಮಾಡಲಿಲ್ಲ ಆ ಥರ ಯೂಸ್ ಮಾಡಿಕೊಂಡು ನಾನು ಏನು ವೀಡಿಯೋಸ್ ಮಾಡಲಿಲ್ಲ. ಸೊ ಇದು ನಾನು ಯೂಸ್ ಮಾಡಲ್ಲ, ಸುಮ್ಮನೆ ಇಟ್ಟಿದ್ದೀನಿ ಅಷ್ಟೇ. ನಮ್ಮ ಅಕ್ಕ ನನಗೆ ಎಷ್ಟು ಡಿಸ್ಟರ್ಬ್ ಮಾಡ್ತಾವಳೆ ಅಂದರೆ, ಬರ್ತಾಳೆ, ಬಾಗಿಲು ತೆಗಿತಾಳೆ, ಅವಳು ವಿಡಿಯೋದಲ್ಲಿ ಕಾಣಿಸ್ಕೊಂತ ಬೇಡ, ನನ್ನ ಜೊತೆಗೆ ಬೇಡ, ಹಂಗೆ ಹಿಂಗೆ ಅಂತಾಳೆ. ಹಂಗೆ ಟಾರ್ಚರ್ ಬೇರೆ ಇಡ್ತಾಳೆ ನನಗೆ. ನೋಡಿ, ಹಿಂಗೆ ಕಾಣಿಸುತ್ತೆ, ಹಾಕಿದ್ರೆ ಫಿಕ್ಸ್ ಮಾಡಿ ಹಾಕಿದ್ರೆ ಹೀಗೆ ಕಾಣಿಸುತ್ತೆ. ಇದೇ ನನ್ನ ಹತ್ರ ಇರೋ ಐಟಮ್ಸ್. ನನ್ನ ಹತ್ರ ಜಾಸ್ತಿ ಐಟಮ್ ಇಲ್ಲ. ನನ್ನ ಹತ್ರ ಇರೋದೇ 3 ಐಟಮ್: ಒಂದು ಟ್ರೈಪಾಡ್, ಒಂದು ರಿಂಗ್ ಲೈಟ್, ಒಂದು ಮೈಕ್. ಇಷ್ಟೇ ನನ್ನ ಹತ್ರ ಇರೋದು. ಇಷ್ಟರಲ್ಲೇ ನಾನು ವಿಡಿಯೋ ಮಾಡ್ತಾ ಇರೋದು. ಇವಾಗ ಸ್ಟಾರ್ಟಿಂಗಲ್ಲಿ ನಾನು ಯಾವುದೇ ರೀತಿ ನಾನು ಪರ್ಚೇಸ್ ಮಾಡ್ತಿಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡ್ತಿಲ್ಲ. ಮಾಡಿದ್ದೀನಿ, ಟ್ರೈಪಾಡಿಗೆ ಮಾಡಿದ್ದೀನಿ, ಏನು ರಿಂಗ್ ಲೈಟಿಗೆ ಮಾಡಿದ್ದೀನಿ. ಅಕ್ಕ ಗಿಫ್ಟ್ ಕೊಡಿಸಿದ್ದಾಳೆ. ಸಾಕು, ಚಿಕ್ಕದಾಗೆ ಹೋಗಬೇಕು. ಒಂದೇ ಸಲ ಇನ್ವೆಸ್ಟ್ ಮಾಡಿಬಿಟ್ಟು ಅದು ನಮಗೆ ಕೈ ಹಿಡಿಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಬೇಡ. ಇದು ನಾನು ನನ್ನ ಗಿಫ್ಟ್ಸ್ ಅಕೌಂಟ್ ಅಂತ ಅಂದಲ್ಲ,
ಅದಕ್ಕೆ ನಾನು ಅದು ಬೇಕು ಇದು ಬೇಕು ಅದು ಬೇಕು ಇದು ಬೇಕು ಅಂತೆಲ್ಲ ತೊಗೊಂಡಿಟ್ಕೊಂಡೆ. ಬಟ್ ಅಂದರೆ ಅದು ಓಡಲಿಲ್ಲ ಅಂತ ಅಲ್ಲ, ನಾನು ಅದರಲ್ಲಿ ಟೈಮ್ ಕೊಡ್ಬೇಕು, ನಾನು ಅದಕ್ಕೆ ಅದರದೇ ಆದ ಐಟಮ್ಸ್ಗಳಿಗೆ ಬೇಕಾಗತ್ತೆ. ಸೊ ಆ್ಯಕ್ಚುಲಾಗಿ ನಾನು ರೆಸಿನ್ ಆರ್ಟ್ಸ್ ಎಲ್ಲ ಮಾಡ್ತಿದ್ದೆ. ರೆಸಿನ್ ಆರ್ಟ್ ಒಂದು ಬಾಟಲ್ ಫುಲ್, ಅದು ಒಂದು 2 ರೆಸಿನ್ ಬರುತ್ತೆ, ಅದು 800 ರುಪೀಸು. ನಾನು ಹೋಗಿ ಬಿಕ್ಸಿಯಲ್ಲಿ ತೊಗೊಂಬಂದಿದ್ದು. ಅದು ಒಂದು ವರ್ಷ ಫುಲ್ ಹಂಗೆ ಇಟ್ಬಿಟ್ಟು ಹಾಳು ಮಾಡಿಬಿಟ್ಟೆ ನಾನು. ಅದಕ್ಕೆ ನಮ್ಮಮ್ಮ ಈಗಲೂ ಬೈತಾರೆ. ಅದಕ್ಕೇ ನಾನು ಐಟಮ್ಸ್ ಯಾವುದು ಇವಾಗ ತೊಗೊಳಕ್ಕೆ ಹೋಗಲ್ಲ, ವೇಸ್ಟ್ ಮಾಡಿಬಿಡ್ತೀನಿ ಅಂತ. ಅದಕ್ಕೇ ಒಂದೊಂದೇ ಚೆನ್ನಾಗಿ ಆಗ್ತಿದೆ, ಅದು ನನಗೆ ನಿಜ ಇಟ್ಸ್ ಮೆಂಟ್ ಫಾರ್ ಮೀ ಅಂತ ಅನಿಸಿದ್ರೆ ಒಂದೊಂದೇ ಐಟಮ್ ತೊಗೊಂಡು ವಿಡಿಯೋ ಮಾಡ್ತೀನಿ. ತುಂಬ ಮಾತಾಡ್ಬಿಟ್ಟೆ ಈ ವ್ಲಾಗಲ್ಲಂದು. ನಾನು ಅಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಚಿಕ್ಕ ಯೂಟ್ಯೂಬರ್ಸು ಇದ್ದಾರೆ. ನಾನು ಅವ್ರಿಗೆ ಸಜೆಸ್ಟ್ ಮಾಡೋದಿದೆ, ಒಂದೇ ಸಲ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಡೇ ಬೈ ಡೇ ಕ್ಲಿಕ್ ಆಗ್ತಿದೆ ಅಂದರೆ ಮಾತ್ರ ಇನ್ವೆಸ್ಟ್ ಮಾಡಿ. ಸುಮ್ಮನೆ ಇನ್ವೆಸ್ಟ್ ಮಾಡಿಬಿಟ್ಟು ಒಂದಿನ ಅಯ್ಯೋ ಇದು ಕ್ಲಿಕ್ ಆಗ್ತಿಲ್ಲ ಬೇಡ ಯೂಟ್ಯೂಬು ಅಂತ ಬಿಟ್ಟಾಗ ರಿಗ್ರೆಟ್ ಫೀಲ್ ಆಗಬಾರ್ದು. ನಾನು ಈಗಲೂ ನನ್ನ ಗಿಫ್ಟ್ ಅಕೌಂಟಲ್ಲಿ ಫೀಲ್ ಮಾಡ್ತೀನಿ, ಅಯ್ಯೋ ಹಾಳು ಮಾಡಿಬಿಟ್ನಲ್ಲ ಅಂತ. ಸೊ ನೀವೆಲ್ಲ ಆ ಥರ ರಿಗ್ರೆಟ್ ಫೀಲ್ ಮಾಡಬೇಡಿ ಅಷ್ಟೇ. ಇವತ್ತಿನ ವ್ಲಾಗ್ ನನ್ನ ಯೂಟ್ಯೂಬ್ ಐಟಮ್ಸ್ ತುಂಬ ದೊಡ್ಡದಲ್ಲ. ಮೇನ್ ನನ್ನ ಕ್ಯಾಮ್ರಾಗೆ ಹೇಳಬೇಕು. ನನ್ನ ಒಂದು ಕ್ಯಾಮ್ರಾ ಫಸ್ಟು ನಾನು ಓಪೋ A53 ನನ್ನ ಫೋನಲ್ಲಿ ಮಾಡ್ತಿದ್ದೆ. ಆಮೇಲೆ ಇವಾಗ ನಾನು ಮಾಡ್ತಾ ಇರೋದು ನನ್ನ ಇನ್ನೊಂದು ಫೋನಲ್ಲಿ ಸ್ಯಾಮ್ಸಂಗ್ S22 ಅಲ್ಟ್ರಾ ಅಲ್ಲಿ. ಮೇಯ್ನಾಗಿ ಕ್ಲಾರಿಟಿ ಮ್ಯಾಟ್ರ್ ಆಗುತ್ತೆ ಅನ್ನೋದು ನನಗೆ ಫೋನ್ ಸ್ವಿಚ್ ಆದಮೇಲೆ ಗೊತ್ತಾಯಿತು. ಅಂದರೆ ಬೆಸ್ಟ್ ಕ್ವಾಲಿಟಿ ಕೊಟ್ಟರೆ ಚೆನ್ನಾಗಿ ಅನಿಸುತ್ತೆ, ಅದಕ್ಕೋಸ್ಕರ ನನಗೆ ನಮ್ಮ ಮಾಮ ಕೊಟ್ಟಿದ್ದೆ ನನಗೆ ಫೋನ್. ಥ್ಯಾಂಕ್ಸ್ ಮಾಮ. ಫೋನಿಂದನೂ ತುಂಬ ಡಿಫ್ರೆನ್ಸ್ ಆಗಿದೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ನಾನು ಆ ಫೋನ್ ಇದ್ದಾಗ ಮಿನಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ನಾನು ಕಂಪ್ಲೀಟ್ ಮಿನಿ ವ್ಲಾಗ್ಸು ನಾನು ಮಾಡಿರೋದು ನನ್ನ ಹಳೆ ಫೋನ್ ಓಪೋ ಫೋನಲ್ಲಿ. ಕ್ಲಾರಿಟಿ ತುಂಬ ಡಿಫ್ರೆನ್ಸ್ ಇದೆ. ಏನೋ ಒಂದು ಸಾಧನೆ ಮಾಡ್ತಾಯಿದ್ದೀರಿ ಅಂದರೆ ಸಪೋರ್ಟ್ ಮಾಡಬೇಕು, ತುಳಿಬಾರ್ದು. ಯಾರು ಮಾಡಿಲ್ಲ ಆ ಥರ ನನಗೆ. ಅಂದರೆ ಮೇಯ್ನಾಗಿ ಐ ವಾಂಟ್ ಟು ಥ್ಯಾಂಕ್, ಮೇಯ್ನಾಗಿ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಂತ ಇರೋದು ನನ್ನ ಫ್ಯಾಮಿಲಿ, ನನ್ನ ಫ್ರೆಂಡ್ಸ್. ನನಗೆ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಕಳಿಸ್ಬಿಟ್ಟು ರೀಲ್ನ ಕಳಿಸ್ಬಿಟ್ಟು ಇಲ್ಲಾಂದರೆ ಈ ವಿಡಿಯೋ ತೋರಿಸ್ಬಿಟ್ಟು ಹಿಂಗೆ ಮಾಡು ನೀನು ಚೆನ್ನಾಗಿರುತ್ತೆ, ಹಂಗೆ ಮಾಡು ನೀನು ಯೂಟ್ಯೂಬ್ ಚಾನಲಲ್ಲಿ ಹಿಂಗೆ ಹಾಕು. ಐ ಆಮ್ ಸೋ ಬ್ಲೆಸ್ಡ್. ನನ್ನ ಫ್ರೆಂಡ್ಸು ಅಷ್ಟೇ. ನಂದು ಒಂದು ಗೇಮ್ ವಿಡಿಯೋ ಮಾಡಬೇಕಾಗಿತ್ತು, ಮಾಡ್ರಿ ಅಂದಿದ್ದ ತಕ್ಷಣ ನನ್ನ ಫ್ರೆಂಡ್ಸ್ ಎಲ್ಲ ಬಂದರು, ಮಾಡಿದ್ರು. ಐ ಹ್ಯಾವ್ ಗುಡ್ ಸಪೋರ್ಟ್. ಮತ್ತು ನಾನು ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ರೆ ಅವ್ರಿಗೆಲ್ಲ ಕಳಿಸ್ತೀನಿ, ಲೈಕ್ ಮಾಡಿ ಅಂತ, ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಕಳಿಸ್ತೀನಿ. ಅವ್ರು ಲೈಕ್ ಮಾಡಿ ಕಮೆಂಟ್ ಮಾಡ್ತಾರೆ, ಈ ಥರ ಮಾಡು ಆ ಥರ ಮಾಡು ವೀಡಿಯೋಸು ಚೆನ್ನಾಗಿರುತ್ತೆ. ನಮ್ಮ ಅಕ್ಕ ವೀಡಿಯೋದಲ್ಲಿ ಬರಲ್ಲ ಅಷ್ಟೇ, ಅವಳು ನನಗೆ ರೀಲ್ಸ್ ಕಳಿಸ್ತಾ ಇರ್ತಾಳೆ, ಈ ಥರದ್ದು ವಿಡಿಯೋ ಮಾಡು ಆ ಥರದ್ದು ವಿಡಿಯೋ ಮಾಡು ಚೆನ್ನಾಗಿ ಬರುತ್ತೆ, ಇದು ಟ್ರೆಂಡಿಂಗಲ್ಲಿದೆ ನೋಡು ಈ ಥರ ಮಾಡು ಅಂತ. ನನಗೆ ಒಳ್ಳೆ ಐ ಆಮ್ ಬ್ಲೆಸ್ಡ್ ಅಷ್ಟೇ. ಪರವಾಗಿಲ್ಲ, ಈ ದಿನ ಚಿಕ್ಕ ಸಾಧನೆ. ಐ ಆಮ್ ಜಸ್ಟ್ ರೀಚ್ 400 ಸಬ್ಸ್ಕ್ರೈಬರ್ಸ್. ಬಟ್ 400 ಸಬ್ಸ್ಕ್ರೈಬರ್ಸು ಒಂದು ಇದಲ್ವಾ. ಫಸ್ಟ್ ನಾನು 100 ಸಬ್ಸ್ಕ್ರೈಬರ್ಸ್ ಆದಾಗ ಎಷ್ಟು ಖುಷಿ ಪಟ್ಟೆ. ಈಗ ಆಮೇಲೆ 200, 300 ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ದೀರಿ. ನಂಗೆ ಒಂದೇ ಸಲ ರೀಚ್ ಬೇಡ, ನನಗೆ ಹೇಳ್ತೀನಿ, ನಾನು ನಿಜವಾಗ್ಲೂ ನಂಗೆ ಒಂದೇ ಸಲ ರೀಚ್ ಬೇಡ. ಯಾಕಂದರೆ ಒಂದೇ ಸಲ ರೀಚ್ ಮಾಡಿದ್ರೆ ನಮಗೆ ಆ ಬಂದಿರೋ ಜರ್ನಿ ನೆನಪಿರಲ್ಲ. ಅದಕ್ಕೇ ಒಂದೇ ಸಲ ರೀಚ್ಗಿಂತ ಸ್ಟೆಪ್ ಬೈ ಸ್ಟೆಪ್ ಹೋಗೋದೇ ಬೆಸ್ಟು. ಬಟ್ ಹೋಗಬೇಕು, ಅದು ಒಂದು ಮ್ಯಾಟ್ರು. ಸ್ಟೆಪ್ ಬೈ ಸ್ಟೆಪ್ಪೇ ಹೋಗ್ತೀನಿ. ನೀವು ಸಪೋರ್ಟ್ ಮಾಡಿದ್ರೆ ಎಲ್ಲ ಆಗುತ್ತೆ. ಆ್ಯಕ್ಚುಲಾಗಿ ನಾನು ಈ ವ್ಲಾಗ್ ಮಾಡಬೇಕಂತಿದ್ದು ಪ್ರಾಡಕ್ಟ್ಸ್ ಬಗ್ಗೆ ಹೇಳಬೇಕು ಅಂತ. ಪ್ರಾಡಕ್ಟ್ಸ್ ಬಗ್ಗೆ ಬಿಟ್ಟು ಎಕ್ಸ್ಟ್ರಾ ಮಾತಾಡ್ಬಿಟ್ಟಿದ್ದೀನಿ. ಪ್ಲೀಸ್ ಏನು ಅನ್ಕೋಬೇಡಿ. ಒಂದಾದರೂ ಪ್ಲೀಸ್ ಏನು ಅನ್ಕೋಬೇಡಿ. ನಾನು ಈ ವ್ಲಾಗಲ್ಲೇ ಇಷ್ಟು ಮಾತಾಡಿರೋದು. ಚಟಪಟ ಅಂತ ಮಾತಾಡ್ಬಿಟ್ಟಿದ್ದೀನಿ ಒಬ್ಬಳೆ. ಏನೋ ಕ್ಯಾಮ್ರಾ ಮುಂದೆ ಇದೆ, ಮಾತಾಡ್ತಾ ಇದ್ದೀನಿ. ಏನಾದರೂ ತಪ್ಪು ಮಾತಾಡಿದರೆ ಪ್ಲೀಸ್ ಕ್ಷಮಿಸಿ, ಕಮೆಂಟ್ ಮಾಡಿ, ನಾನು ತಿದ್ಕೊತೀನಿ. ನಿಮ್ಮ ಸಪೋರ್ಟ್ ಬೇಕಾಗಿದೆ, ನೀವು ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಗಗನ ಈಗ ಮಾತು ನಿಲ್ಲಿಸ್ತಾಳೆ. ಈಗ ಫೈನಲಿ ಗಗನ ಮಾತು ನಿಲ್ಲಿಸೋ ಟೈಮ್ ಬಂದಿದೆ. ಮಾತು ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಮುಂದಿನ ವ್ಲಾಗ್ಸ್ನೆಲ್ಲ ಬರ್ತಾ ಇರುತ್ತೆ. ಪ್ಲೀಸ್ ಎಲ್ಲರೂ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಷ್ಟೇ. ಟಾಟಾ, ಬಾಯ್.